ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಏನಾದರೂ ಗ್ಲಾಸು, ಪ್ಲಾಸ್ಟಿಕ್ಕು, ಸ್ಟೀಲ್ ಐಟಮ್ಸ್ ತಂದರೆ ಅದರಲ್ಲಿರೋ ಸ್ಟಿಕ್ಕರನ್ನು ರಿಮೂವ್ ಮಾಡೋದೇ ಒಂದು ದೊಡ್ಡ ಕೆಲಸ. ಆದರೆ ಇವತ್ತಿನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಸೆಕೆಂಡ್ಸಲ್ಲಿ ನಾವು ಈ ಸ್ಟಿಕ್ಕರನ್ನು ಸ್ವಲ್ಪನೂ ಸ್ಕ್ರ್ಯಾಚಸ್ ಆಗದಿರ ನೀಟಾಗಿ ಹೇಗೆ ತೆಗಿಬೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ಹೇರ್ ಡ್ರೈಯರ್. ಮನೆಯಲ್ಲಿ ಹೇರ್ ಡ್ರೈಯರ್ ಇದ್ದರೆ ಈ ಹೇರ್ ಡ್ರೈಯರಿಂದನೇ ನಾವು ಸ್ಟಿಕ್ಕರನ್ನು ರಿಮೂವ್ ಮಾಡ್ಬೋದು. ನೋಡಿ, ಹೇರ್ ಡ್ರೈಯರನ್ನು ನಾವು ಹೀಟಿಗೆ ಹಾಕಿ ಈ ಥರ ನೋಡಿ, ಅದು ಸ್ವಲ್ಪ ಹೀಟಾಗಿ ಬರುತ್ತಲ್ವಾ, ಅಂದರೆ ಮೀಡಿಯಮ್ ಹೀಟು, ಸ್ವಲ್ಪ ಜಾಸ್ತಿ ಹೀಟ್ ತೊಗೊಳ್ತೀವಲ್ಲ, ಅದೇ ಥರನೇ ಇಲ್ಲಿ ಆ ಹೀಟಿಂದ ನಾವು ಸ್ಟಿಕ್ಕರ್ ಮೇಲೆ ಒಂದು 8ರಿಂದ 10 ಸೆಕೆಂಡ್ ನಾವು ಈ ಥರ ಹೀಟ್ ಮಾಡಿದ್ರೆ ಸಾಕು, ಅದರಲ್ಲಿರೋ ಗಮ್ ಮೆಲ್ಟಾಗಿ ತುಂಬಾ ಈಸಿಯಾಗಿ ಸ್ಟಿಕ್ಕರು ರಿಮೂವ್ ಆಗುತ್ತೆ. ಹಾಗೆ ಇಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಕೂಡ ಆಗೋದಿಲ್ಲ. ಮತ್ತು ತುಂಬ ಕಡಿಮೆ ಟೈಮಲ್ಲಿ ಕೂಡ ನಾವು ಇದನ್ನು ರಿಮೂವ್ ಮಾಡ್ಬೋದು. ನಾವು ನೀರು ಹಾಕಿ ಅದಕ್ಕೆ ಕೆರೆದು ಸ್ಕ್ರಬ್ಬರ್ ತೊಗೊಂಡು ಅದಕ್ಕೆ ಉಜ್ಜಿ ಮಾಡುವಾಗ ಸ್ಕ್ರ್ಯಾಚಸ್ ಎಲ್ಲ ಬಿದ್ದೋಗುತ್ತೆ. ಹಾಗೆ ಪಾತ್ರೆಗಳೆಲ್ಲನೂ ತುಂಬ ಅಸಹ್ಯವಾಗಿ ಕಾಣುತ್ತೆ ನೋಡೋದಕ್ಕೆ. ಆದರೆ ಈ ಒಂದು ಮೆಥಡನ್ನು ಯೂಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಕ್ಕರ್ ರಿಮೂವ್ ಆಯಿತು. ನನಗೂ ಕೂಡ ಈ ಮೆಥಡ್ ಗೊತ್ತಿರಲಿಲ್ಲ. ಸೊ ನನ್ನ ತಮ್ಮ ನನಗೆ ಇದನ್ನು ಹೇಳ್ಕೊಟ್ಟ. ಸೊ ಹಾಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಯೂಸ್ ಆಗ್ಬೋದು ಅಂತಂದ್ಬಿಟ್ಟು ತಿಳ್ಕೊಂಡಿದ್ದೀನಿ. ಗ್ಲಾಸ್ ನೋಡಿ, ಇದ್ರ ಮೇಲೆ ಒಂದು ಸ್ವಲ್ಪನೂ ಮಾರ್ಕ್ ಇಲ್ಲ. ಹಾಗೆ ಇಲ್ಲಿ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ, ಸ್ಕ್ರ್ಯಾಚಸ್ ಇರೋದಿಲ್ಲ. ತುಂಬ ಕಡಿಮೆ ಟೈಮಲ್ಲಿ ನೋಡಿ ಈ ಥರ ನೀಟಾಗಿ ಸ್ಟಿಕ್ಕರನ್ನು ರಿಮೂವ್ ಮಾಡಿಬಿಡ್ಬೋದು. ಹೇರ್ ಡ್ರೈಯರಿಂದ ಹೀಟ್ ಕೊಟ್ಟರೆ ಸಾಕು, ಈ ಥರ ರಿಮೂವ್ ಆಗುತ್ತೆ. ಸೊ ಇದು ಗ್ಲಾಸು. ಸೊ ಗ್ಲಾಸ್ ಅಷ್ಟೇ ಅಲ್ಲ, ನಾವು ಸ್ಟೀಲ್ ಪಾತ್ರೆಗಳಿದ್ದರೆ ಅದ್ರ ಸ್ಟಿಕ್ಕರ್ಸನ್ನು ಕೂಡ ನಾವು ಇದೇ ಥರನೇ ರಿಮೂವ್ ಮಾಡ್ಬೋದು. ಮತ್ತು ಸ್ಕ್ರ್ಯಾಚಸ್ ಇಲ್ದಿರ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಟೈಮ್ ಕೂಡ ಕಡಿಮೆ ಇದೆ, ನೀಟಾಗಿ ಅನಿಸುತ್ತೆ. ನನಗೂ ಇದು ಸ್ವಲ್ಪ ಹೊಸದಾಗಿ ಅನ್ನಿಸ್ತು. ನನ್ನ ತಮ್ಮ ಈ ಒಂದು ಟ್ರಿಕ್ಕನ್ನು ಹೇಳ್ಕೊಟ್ಟ, ಅದಕ್ಕೆ ನಿಮಗೂ ಯೂಸ್ ಆಗ್ಬೋದು ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಪ್ಲ್ಯಾಸ್ಟಿಕ್. ಪ್ಲ್ಯಾಸ್ಟಿಕ್ಕಲ್ಲಿ ಇರೋವಂಥ ಸ್ಟಿಕ್ಕರನ್ನು ಕೂಡ ನಾವು ಇದೇ ಥರನೇ ರಿಮೂವ್ ಮಾಡ್ಬೋದು. ಗ್ಲಾಸು ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಅಲ್ದಿರ ಅದರ ಜೊತೆಗೆ ಪ್ಲ್ಯಾಸ್ಟಿಕ್ ಕೂಡ ನಾವು ಈ ಥರ ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಸ್ಟಿಕ್ಕರ್ ಮೇಲೆ ತುಂಬಾ ಈಸಿಯಾಗಿ ಸ್ಟಿಕ್ಕರನ್ನು ರಿಮೂವ್ ಮಾಡಿಬಿಡ್ಬೋದು. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಯಾವುದೇ ಮಾರ್ಕ್ಸ್ ಕೂಡ ಬಿದ್ದಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಸ್ಟಿಕ್ಕರು. ಇದು ಪ್ಲ್ಯಾಸ್ಟಿಕ್ ಬಾಕ್ಸು. ಸೊ ಪ್ಲ್ಯಾಸ್ಟಿಕ್ ಬಾಕ್ಸ್ ಕೂಡ ಇದೇ ಥರ ನಾವು ರಿಮೂವ್ ಮಾಡ್ಕೋಬೋದು. ಈಸಿಯಾಗಿ ಈ ಒಂದು ಮೆಥಡನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್.